ಬದನೆಕಾಯಿ ಬಳಸಿ ಒಂದೇ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ ಈ ರೆಸಿಪಿ. ಇಲ್ಲಿ ನಾನು ಒಂದು 1/4 ಕಿಲೋ ಬದನೆಕಾಯಿನ ಈ ರೀತಿ ಉದ್ದುದ್ದ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕಿಡ್ತಿದ್ದೀನಿ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿನಿ. ನಂತರ ಕಡಾಯಿನಲ್ಲಿ ಕೊಬ್ಬರಿ ಹಾಗೂ ಶೇಂಗಾನ ಹಾಕ್ಕೊಂಡಿನಿ. ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಗೂ ಬಿಳಿ ಎಳ್ಳು ಹಾಗೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಎಲ್ಲನೂ ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಂಡಿನಿ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ನೀರು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ತಗೋಬೇಕು. ಕಡಾಯಿನಲ್ಲಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ, ಇಂಗು ಹಾಗೂ ಈರುಳ್ಳಿ ಹಾಕ್ಕೊಂಡಿನಿ. ಈರುಳ್ಳಿದ ಹಸಿ ವಾಸನೆ ಹೋದ್ಮೇಲೆ ಟೊಮೆಟೊ ಹಾಕ್ತಿದ್ದೀನಿ. ಇವಾಗ ಅರಿಶಿನ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಟೊಮೆಟೊದು ಹಸಿ ವಾಸನೆ ಹೋದ್ಮೇಲೆ ಕಟ್ ಮಾಡಿದಂತಹ ಬದನೆಕಾಯಿ ಹಾಕ್ತಿದ್ದೀನಿ. ಇವಾಗ ಈ ಬದನೆಕಾಯಿ ಹಾಕಿ ಈ ಮಸಾಲ ಜೊತೆಗೆ ಒಂದು 2-3 ನಿಮಿಷ ಹಾಗೇನೆ ಹುರ್ಕೋಬೇಕು. ನಂತರ ಇವಾಗ ನಾವು ಮಾಡಿದಂತಹ ಈ ಮಸಾಲ ಪೇಸ್ಟ್ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಗ್ರೇವಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರನ್ನ ಹಾಕೋಬಹುದು. ನೀರು ಹಾಕಿದ್ಮೇಲೆ ಒಂದ್ಸಲ ಉಪ್ಪು ಖಾರ ಚೆಕ್ ಮಾಡಿ ನೋಡ್ಬೋದು. ಬದನೆಕಾಯಿ ಹಾಕಿ ನೀರು ಹಾಕಿ ಒಂದು 5 ನಿಮಿಷ ಇದನ್ನು ಕುದಿಸ್ಕೊಂಡು ತೊಗೊಂಡ್ರೆ ಆಯಿತು. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ. ರುಚಿಯಾಗಿರುವಂತಹ ಬದನೆಕಾಯಿ ಕರಿ ರೆಸಿಪಿ ರೆಡಿ ಆಗುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.